ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮಹೋಯ ಸಲಿಲಾನಿ ದಕ್ಷತೆ ಏಕಪದೇ ದ್ವಿಪದೇ ಸಜದಶ್ವರೆ ಅಷ್ಟಪದೇ ನವಪದೇ ಬಹುಭಜೇ ಸಹಸ್ರಾಕ್ಷರ ಪ್ರಮೇಯೋಹಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನೇ ಕುಂಡ ಸಂಭೋತ ದೇವಕಾರ್ಯ ಸಮದ್ಯದ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ 13/4/2025 19/4/2025 ವಾರ ಭವಿಷ್ಯ. ವಿಶೇಷವಾಗಿ ಈ ವಾರದಲ್ಲಿ ನೋಡಿದಾಗ 13/4/2025 ಭಾನುವಾರ ಶುಕ್ರ ವಕ್ರತ್ಯಾಗವಾಗ್ತಾ ಇರತಕ್ಕಂಥದ್ದು. ಇಲ್ಲಿವರೆಗೆ ಉಚ್ಚನಾಗಿರತಕ್ಕಂಥ ಶುಕ್ರ ವಕ್ರನಾಗಿದ್ದ ಕೆಲವೊಂದು ಏರುಪೇರುಗಳನ್ನು ತುಂಬ ಜನಗಳ ಜೀವನದಲ್ಲಿ ನೋಡಿರ್ತೀವಿ. ಶುಕ್ರ ವಕ್ರ ಆಗಿರೋದ್ರಿಂದ, ಯಾಕೆಂದರೆ ಕಾಂಬಿನೇಷನ್ ಆ ರೀತಿಯಲ್ಲಿರೋದ್ರಿಂದ ಅದರ ಮೂಲ ಮಾಹಿತಿಗಳು ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಕೆಲವೊಂದನ್ನು ಪಾಯಿಂಟ್ಗಳನ್ನು ವರ್ಷ ಭವಿಷ್ಯದಲ್ಲಿ ಹೇಳಿದ್ದೀನಿ. ಯುಗಾದಿ ವರ್ಷ ಭವಿಷ್ಯದಲ್ಲಿ ಬೇಕಾದಂಥವ್ರು ಅಲ್ಲಿ ನೋಡ್ಬೋದು. ಅದರ ಪರಿಣಾಮ ರಾಶಿಗಳವರ ಮೇಲೆ ಏನು ಪರಿಣಾಮವನ್ನು ಬೀರಿದೆ, ವರ್ಷದ ಮೇಲೆ ಏನು ಪರಿಣಾಮ ಬೀರುತ್ತದೆ. ಯಾಕೆಂದರೆ ವರ್ಷ ಆರಂಭದಲ್ಲಿ ಅಂದರೆ ಸಂವತ್ಸರ ಆರಂಭದಲ್ಲಿ ಶುಕ್ರ ವಕ್ರ ಆಗಿದ್ದ ಅದರ ಪರಿಣಾಮಗಳೇನು ಅದೆಲ್ಲವನ್ನು ಕೂಡ ನೀವು ನೋಡಬಹುದು. ಹಾಗಾಗಿ ಈಗ ವಕ್ರತ್ಯಾಗ ಆಗ್ತಾ ಇದ್ದಾನೆ. ಇನ್ನು 14/4/2025 ಸೋಮವಾರ ನಾವು ಚಾಂದ್ರಮಾನ ಯುಗಾದಿಯನ್ನು ಆಚರಣೆ ಮಾಡಿದ್ವಿ. ಈಗ ಸೌರಮಾನ ಯುಗಾದಿ. ಇದನ್ನು ಸಾಮಾನ್ಯವಾಗಿ ಉತ್ತರ ಭಾರತ, ತಮಿಳುನಾಡು, ಕೇರಳ ಭಾಗದಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ಆಚರಣೆ ಮಾಡ್ತಾರೆ. ಇನ್ನು 16/4/2025 ಬುಧವಾರ ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂಥದ್ದು. ಚಂದ್ರೋದಯ ಬಂದು 9:24 ಇರುವಂಥದ್ದು. ಇನ್ನು ಗ್ರಹಗತಿಗಳ ಬದಲಾವಣೆಗಳನ್ನು ನೋಡಿದಾಗ ಬೇರೆ ಗ್ರಹಗಳು ಸಾಮಾನ್ಯವಾಗಿ ಅದೇ ಸ್ಥಿತಿನಲ್ಲಿ ಇರ್ತವೆ. ಹೇಳ್ತೀನಿ 9 ಗ್ರಹಗಳು ಎಲ್ಲೆಲ್ಲಿ ಇರ್ತವೆ ಅಂತ. ರವಿ ಮಾತ್ರ ಮೇಷರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ 13/4/2025 ಅಂದರೆ ನೈಟ್ ತೆಗೆದುಕೊಳ್ತಾನೆ. ಹಾಗಾಗಿ ಸಾಮಾನ್ಯವಾಗಿ ಸೌರಮಾನ ಯುಗಾದಿ ಸೋಮವಾರ ಬಂದಿರತಕ್ಕಂಥದ್ದು. ಇನ್ನು ವಿಶೇಷವಾಗಿ ಈ ವಾರದಲ್ಲಿ ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಸಾಮಾನ್ಯವಾಗಿ ವೃಷಭ ರಾಶಿನಲ್ಲಿ ಗುರು ಇದ್ದಾನೆ. ನೀಚನಾಗಿ ಕುಜ ಅಂತಕ್ಕಂಥವನು ಕಟಕ ರಾಶಿನಲ್ಲಿದ್ದಾನೆ. ಕನ್ಯಾ ರಾಶಿನಲ್ಲಿ ಕೇತು. ಚಂದ್ರ ಬಂದು ಕನ್ಯಾ, ತುಲ, ವೃಶ್ಚಿಕ ರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ ವಾರ ಪೂರ್ತಿ. ಇನ್ನು ಮೀನರಾಶಿನಲ್ಲಿ ಪ್ರಾರಂಭದ ದಿವಸ ರವಿ ಇದ್ರೂ ಕೂಡ ಬದಲಾವಣೆ ಆಗ್ತಾನೆ. ಅಲ್ಲಿಯೇ ಬುಧ ಇರುವಂಥದ್ದು, ರಾಹು ಇರತಕ್ಕಂಥದ್ದು, ಶುಕ್ರ ಇರುವಂಥದ್ದು, ಶನಿ ಇರ್ತಕ್ಕಂಥದ್ದು. ಶುಕ್ರ ವಕ್ರನಾಗಿ ವಕ್ರತ್ಯಾಗ ಆಗ್ತಾನೆ ಈ ವಾರದಲ್ಲಿ. ಈ 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿ ಇರುವಂಥದ್ದು. 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿ ಇರೋದ್ರಿಂದ ಈ ವಾರದಲ್ಲಿ ಏನು ಪರಿಣಾಮವನ್ನು ನೀವು ಎದುರಿಸಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಯಾಕೋ ನಿರುತ್ಸಾಹವನ್ನು ಹೊಂದತಕ್ಕಂಥ ಪ್ರವೃತ್ತಿಗಳು ಬರಬಹುದು. ಧರ್ಮ ಕಾರ್ಯಗಳು, ಪೂಜೆ ಪುನಸ್ಕಾರಗಳಿಗೆ ಹೆಚ್ಚಿನದಾದಂಥ ಒಲವು ತೋರಿಸ್ತಕ್ಕಂಥದ್ದು, ಎಲ್ಲೋ ಮಾಟ ಮಂತ್ರ ತಂತ್ರದ ಒಂದು ಭೀತಿ ಆತಂಕವೋ ಅಥವಾ ದೈವಶಾಪದ ಆತಂಕವೋ ಅಥವಾ ಗುರಿ ಹಿರಿಯರ ಶಾಪವೋ ಏನೋ ಆಗಿದೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಆತಂಕವನ್ನು ವ್ಯಕ್ತಪಡಿಸ್ತಕ್ಕಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಸಾಮಾನ್ಯವಾಗಿ ಧರ್ಮ ಕಾರ್ಯಗಳನ್ನು ಹೆಚ್ಚಾಗಿ ಮಾಡುವಂಥ ಒಂದು ಪ್ರೋತ್ಸಾಹ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ಥಿರಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಸ್ವಲ್ಪ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಹೋರಾಟದ ಶಕ್ತಿಯನ್ನು ಕಳೆದುಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು. ಆತ್ಮಸ್ಥೈರ್ಯ ಕುಗ್ಗುವಂಥ ಸಾಧ್ಯತೆಗಳಿರುತ್ತೆ. ಮಕ್ಕಳ ಜೀವನದ ಚಿಂತೆಗಳನ್ನು ಹೆಚ್ಚಾಗಿ ಹಚ್ಚಿಕೊಳ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸಾಮಾನ್ಯವಾಗಿ ಕಾಂಪ್ರಮೈಸ್ ಆಗುವಂಥದ್ದು ಕಡಿಮೆ ಈ ವಾರ. ನೀವು ನಾನು ಹೇಳಿದ್ದೇ ಆಗಬೇಕು, ಆಮೇಲೆ ಇನ್ನೊಬ್ಬರಿಗೆ ಹೇಳಿದ್ದಕ್ಕೂ ಕೂಡ ಸ್ವಲ್ಪ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥ ಸಂದರ್ಭ, ಯಾಕೋ ಆ ರೀತಿಯಲ್ಲಿ ನಿಮ್ಮದು ಜೀನ್ಸ್ ವರ್ಕ್ ಆಗ್ತಕ್ಕಂಥದಕ್ಕೆ ದಾರಿ ಆಗ್ತಕ್ಕಂಥದ್ದೆಲ್ಲವೂ ಕೂಡ ಇರುತ್ತೆ. ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಕೆಲವೊಂದು ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲೋ ಸಣ್ಣದಾಗಿ ಸ್ವಲ್ಪ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಕ್ರೀಡಾ ಚಟುವಟಿಕೆಯಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಈ ಷೇರು ಮಾರುಕಟ್ಟೆಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ಳುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಉದ್ಯೋಗದಲ್ಲಿ ಸಾಮಾನ್ಯವಾಗಿ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ದೂರ ಪ್ರದೇಶದಲ್ಲೆಲ್ಲೋ ಉದ್ಯೋಗ ಸಿಗುತ್ತೆ. ಆದರೆ ಶನಿರಾಹು ಸಂಧಿ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ
ಆಯ್ಕೆಯನ್ನು ಸರಿಯಾಗಿ ಮಾಡಿಕೊಳ್ಳೋದಕ್ಕೆ ಕಷ್ಟವಾಗಬಹುದು. ಅಥವಾ ಉದ್ಯೋಗ ಸರಿಯಾದ ರೀತಿಯಲ್ಲಿ ನಿಮ್ಮ ಆಯ್ಕೆ 3-4 ಆಯ್ಕೆಗಳಿದ್ದರೆ ನೀವು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಚೂಸ್ ಮಾಡಿಕೊಳ್ತಕ್ಕಂಥದ್ದು ನಿಮಗೆ ಸೂಕ್ತವಾದಂಥ ರೀತಿಯಲ್ಲಿ ಅಥವಾ ಅಭಿವೃದ್ಧಿಗೆ ಕಂಟಕವಾಗುವಂಥ ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ ಈ ಸಂದರ್ಭದಲ್ಲಿ ಅಂತಕ್ಕಂಥದ್ದು. ಸಂತಾನ ದೋಷಗಳು ಅಂತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನದಾದಂಥ ಚಿಂತೆ ಹೆಚ್ಚಾಗಿ ಬರುವಂಥದ್ದು ಉಂಟು. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅಂಥ ಗಂಭೀರವಾದಂಥ ಸಮಸ್ಯೆಗಳಿಲ್ಲ ಅಂದ್ರೂ ಕೂಡ ಸ್ವಲ್ಪ ಕಾಲು ನೋವು ಇರ್ತಕ್ಕಂಥವ್ರು ಮತ್ತು ಹಾರ್ಮೋನ್ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳಾಗುತ್ತೆ, ಅಥವಾ ಮೂಳೆ ಸೌತೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆಗಳಾಗಬಹುದು. ಅಷ್ಟು ಬಿಟ್ಟರೆ ಮಿಕ್ಕಂಥ ರೀತಿಯ ಸಮಸ್ಯೆಗಳೇನು ಕಂಡು ಬರೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಮೇಷರಾಶಿನವ್ರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕು? ಹನುಮಾನ್ ಚಾಲೀಸ್ ನಿಮಗೆ ರಾಮಬಾಣ ಈ ವಾರದಲ್ಲಿ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ವೃಷಭ ರಾಶಿನವರಿಗೆ ಶುಕ್ರ ವಕ್ರನಾಗಿದ್ದಾನೆ, ಅಷ್ಟಮ ಪ್ರಭಾವ ಬೇರೆ. ಹಾಗಾಗಿ ನಿಮಗೆ ಒತ್ತಡವನ್ನು, ಕಿರಿಕಿರಿಯನ್ನು, ಸ್ವಲ್ಪ ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು, ಸ್ವಲ್ಪ ಏನೋ ತುಂಬ ಗುರಿಯನ್ನು ಇಟ್ಕೊಂಡಿರ್ತೀರಿ ಭವಿಷ್ಯದ ಬಗ್ಗೆ, ಅದರಲ್ಲಿ ತುಂಬ ಅಡೆತಡೆಗಳಾಗ್ತಾ ಇರ್ತಕ್ಕಂಥ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತಕ್ಕಂಥ ಸ್ಥಿತಿ, ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು, ಮತ್ತು ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುವಂಥ ಸಂದರ್ಭ, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಗಳಾಗುವಂಥ ಸಾಧ್ಯತೆಗಳು ನಿರ್ಮಾಣವಾಗ್ತಕ್ಕಂಥದ್ದು, ಅಥವಾ ವಿದ್ಯಾಭ್ಯಾಸದ ಕಡೆಗೆ ಗಮನ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಲಾಭ ನಿರೀಕ್ಷಿತ ಪ್ರಮಾಣದಲ್ಲಿ ಸಿಗುವಂಥ ಸಾಧ್ಯತೆಗಳಿರೋದಿಲ್ಲ. ಯಾಕೆಂದರೆ ಲಾಭ ಪ್ರಭಾವ ಇದ್ರೂ ಕೂಡ ಲಾಭ ಆಗುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿರ್ತೀರಿ, ಬಟ್ ಬರೋದಿಲ್ಲ. ಆಲ್ಮೋಸ್ಟ್ ನೀವು ಒಂದು 100 ರೂಪಾಯಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಒಂದು 20-30 ಆವರೇಜಲ್ಲಿ ನಿಲ್ಲುವಂಥ ಸಾಧ್ಯತೆಗಳು ಬರುವುದು ಲಾಭದ ಪ್ರಮಾಣ ಅಂತಕ್ಕಂಥದ್ದು. ಇನ್ನು ಸ್ಥಿರಾಸ್ತಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲೋ ತಪ್ಪು ನಿರ್ಧಾರ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಕಟ್ಟಡ ನಿರ್ಮಾಣ, ಭೂಮಿ ವಿಚಾರ ಸಂಬಂಧಪಟ್ಟಂತೆ ಎಲ್ಲೋ ಸಣ್ಣದಾಗಿ ಸಮಸ್ಯೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಇದೆ. ಗುಪ್ತ ಇಚ್ಛೆಗಳಿಂದ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥದ್ದು, ಗುಪ್ತ ಮಾರ್ಗದಲ್ಲಿ ಏನೋ ಸಂಪತ್ತನ್ನು ಗಳಿಸೋದಕ್ಕೆ ಹೋಗಿ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಗುಪ್ತ ಸಂಬಂಧಗಳು ಅನ್ನೋ ರೀತಿಯಾದಂಥ ವಾತಾವರಣ, ಪಿತ್ತರಾರ್ಜಿತ ಸೊತ್ತಿನಿಂದ ಸ್ವಲ್ಪ ತೊಂದರೆ, ತಾಪತ್ರೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಈ ಸಂದರ್ಭ. ಮಕ್ಕಳಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಈ ಸನ್ನಿವೇಶದಲ್ಲಿ ನಿರ್ಮಾಣವಾಗಿ ಬರುತ್ತೆ. ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ. ಮತ್ತು ಕ್ರೀಡಾ ಚಟುವಟಿಕೆಯಲ್ಲಿರ್ತಕ್ಕಂಥವರಿಗೆ ಅಷ್ಟೊಂದು ಉತ್ತಮವಾದಂಥ ದಿವಸಗಳಲ್ಲ. ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ. ಈ ಸಂದರ್ಭವೇ ಆ ರೀತಿಯಲ್ಲಿದೆ. ಯಾಕಂದರೆ ಶನಿ ಪ್ರಭಾವ ಅಷ್ಟಮ, ಹಾಗಾಗಿ ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ. ಅದು ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿಗಳನ್ನು ಅನುಭವಿಸುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಶತ್ರುಗಳ ಕಾಟ, ಸಾಲದ ಬಾಧೆಯನ್ನು ಅನುಭವಿಸ್ತಕ್ಕಂಥದ್ದು, ಸಾಲಗಾರರಿಂದ, ಶತ್ರುಗಳಿಂದ ಸಮಸ್ಯೆಯನ್ನು ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಈ ಸಂದರ್ಭದಲ್ಲಿ ನಿಮಗೆ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದಿರಬೇಕು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಮತ್ತು ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಶುಗರ್ ವ್ಯತ್ಯಾಸ, ಹಾರ್ಮೋನ್ ವ್ಯತ್ಯಾಸ, ಸ್ಥೂಲಕಾಯವಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳು, ಥೈರಾಯ್ಡ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಗರ್ಭಾಶಯಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಇರ್ತಕ್ಕಂಥವ್ರು, ತಿಂಗಳ ದೋಷಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಇರ್ತಕ್ಕಂಥವ್ರು ಸ್ವಲ್ಪ ಸಮಸ್ಯೆಗೆ ಸಿಕ್ಕಾಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಸ್ವಲ್ಪ ಮುಂದೂಡಬಹುದು ಸಾಧ್ಯತೆಗಳು ವೃಷಭ ರಾಶಿನವರು ನೋಡ್ತೀರಿ. ಇನ್ನು ಪರಿಹಾರ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ? ಸೇವಂತಿಕೆಯ ಪುಷ್ಪದಿಂದ ಗಣಪತಿಗೆ ಅಷ್ಟೋತ್ತರವನ್ನು ಮಾಡ್ತಕ್ಕಂಥದ್ದು ನಿಮಗಿರ್ತಕ್ಕಂಥ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡೋದಕ್ಕೆ ರಾಮಬಾಣ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಯಾಕೋ ಒಂಥರ ಬೇಸರ, ಸಂಕಟ, ದುಗುಡ, ಸೋಮಾರಿತನ, ಆಲಸ್ಯ, ಏನೋ ಹೇಳಿಕೊಳ್ಳಲಾರದಂಥ ಒಂದು ಅಭದ್ರತೆ, ಗಾಬರಿಗಳು, ಆತಂಕಗಳು ಸೃಷ್ಟಿಯಾಗುವಂಥ ಸ್ಥಿತಿ, ಆ ಆತಂಕಗಳಿಂದ ಸ್ವಲ್ಪ ಒತ್ತಡವನ್ನು ತಂದುಕೊಳ್ತಕ್ಕಂಥ ವಾತಾವರಣಗಳು, ಬುದ್ಧಿ ಚಂಚಲತೆಗಳು ಜಾಸ್ತಿ ಆಗುವಂಥದ್ದು, ಆ ಚಂಚಲತೆಗಳಿಂದ ಗಾಬರಿ ಉತ್ಪತ್ತಿಯಾಗಿ ಏನು ಮಾಡ್ತಿದ್ದೀವಿ ಅನ್ನೋದೇ ಗೊತ್ತಾಗದಂಥ ರೀತಿಯಲ್ಲಿ ಸ್ವಲ್ಪ ಬುದ್ಧಿ ಮಂಕು ಕವಿದಂಥ ವಾತಾವರಣ ನಿರ್ಮಾಣವಾಗಿ ಬರಬಹುದು. ಸ್ವಲ್ಪ ಜಾಗ್ರತೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅನಗತ್ಯವಾದಂಥ ಒಂದು ಪ್ರಯಾಣ ಮತ್ತು ಸಹೋದರರೊಂದಿಗೆ, ನೆರೆಹೊರೆಯವರೊಂದಿಗೆ ಸ್ವಲ್ಪ ಅಷ್ಟೊಂದು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳೋದ್ರಿಗೆ ಸ್ವಲ್ಪ ಕಷ್ಟಕ್ಕೆ ಸಿಕ್ಕಾಕೊಳ್ಳಬಹುದು. ವಾಹನ ಅಥವಾ ಭೂಮಿ, ಸ್ಥಿರಾಸ್ತಿ ಮಾರಾಟದ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಒಪ್ಪಂದ ಕರಾರು ಪತ್ರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ
ಪರಿವರ್ತನಾ ಸ್ಥಿತಿನಲ್ಲಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಅನುಕೂಲಕರ ವಾತಾವರಣವನ್ನು ಈ ಸಂದರ್ಭದಲ್ಲಿ ನೋಡಬಹುದು. ಸ್ಥಿರಾಸ್ತಿ ಖರೀದಿ ಸಮಸ್ಯೆ ಇದೆ, ಆದರೆ ಸ್ಥಿರಾಸ್ತಿ ಮಾರಾಟದವರೆಗೆ ಅವಕಾಶಗಳು ಬರ್ತದೆ, ಯೋಗ ಕಪಲಗಳು ಬರ್ತದೆ. ಅಲ್ಲಿ ಒಂದು ಸ್ವಲ್ಪ ಜಾಗ್ರತೆ ವಹಿಸಬೇಕು ಅಷ್ಟೇ. ಬಟ್ ಜಾಗ್ರತೆ ವಹಿಸಿದರೆ ಅಲ್ಲಿ ಲಾಭವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕಾಲು ನೋವು ಬರ್ತಕ್ಕಂಥದ್ದು, ಮೈಕೈ ನೋವು ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಕಫ ಜಾಸ್ತಿ ಆಗುವಂಥ ಸ್ಥಿತಿ, ಸ್ವಲ್ಪ ಸಂಧಿವಾತಗಳು ಬರ್ತಕ್ಕಂಥದ್ದು ಅಥವಾ ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು ಇಂಥವೇನಾದರೂ ನೋಡಬಹುದು. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಮಿಥುನ ರಾಶಿನವ್ರಿಗೆ ಆರ್ಥಿಕವಾದಂಥ ಸ್ಥಿತಿ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಇಲ್ಲ. ಆದರೆ ಕುಜ ಅಂತಕ್ಕಂಥವನು ಸ್ವಲ್ಪ ನೀಚಭಂಗ ರಾಜಯೋಗಕ್ಕೊಳಗಾಗಿರೋದ್ರಿಂದ ಎಲ್ಲಿಂದ ಬರುತ್ತೋ ಹೇಗೆ ಬರುತ್ತೋ, ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗಲಿಲ್ಲ ಅಂದಂಥ ಪಕ್ಷದಲ್ಲೂ ಕೂಡ ನಿಮಗೆ ಯಾವ ಕಡೆಯಿಂದಲೂ ಸ್ವಲ್ಪ ಆರ್ಥಿಕವಾದಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಮಾರ್ಗ ಅಂತಕ್ಕಂಥದ್ದು ಮಾತ್ರ ಸಿಕ್ಕೇ ಸಿಗುತ್ತೆ ಮಿಥುನ ರಾಶಿನವ್ರಿಗೆ. ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ಏನೋ ಸಣ್ಣದಾಗಿ ತಪ್ಪು ಮಾಡ್ತಕ್ಕಂಥದ್ದು ಅಥವಾ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಜಾಗ್ರತೆ ಮಿಥುನ ರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಯಾರಾದರೂ ಹಿರಿಯರು ಸಿಕ್ಕಿದರೆ, ಸಾಧ್ಯವಾದರೆ ಹಿರಿಯರು ಅಂದರೆ 60 ವರ್ಷ ದಾಟಿರ್ತಕ್ಕಂಥವ್ರು ಸಿಕ್ಕಿದರೆ ಅವ್ರಿಗೆ ಏನಾದರೂ ಒಂದು ಅವರಿಗೆ ಉಪಯೋಗ ಆಗುವಂಥ ಯಾವುದಾದ್ರು ಒಂದು ವಸ್ತುವನ್ನು ಕೊಡಿಸ್ತಕ್ಕಂಥದ್ದು ಅಥವಾ ಒಂದು ಬಟ್ಟೆಯನ್ನು ಕೊಡಿಸ್ತಕ್ಕಂಥದ್ದು ಒಂದು ಪ್ರಯತ್ನವನ್ನು ಮಾಡಿ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಈ ವಾರ ಅಂತಕ್ಕಂಥದ್ದು ಉತ್ತಮವಾದಂಥ ಸ್ಥಿತಿಯನ್ನೇ ನೋಡುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಅದರಲ್ಲೂ ಕೂಡ ವಾರಾಂತ್ಯದಲ್ಲಿ ಗುರುವಾರದ ನಂತರ ಉತ್ತಮವಾದಂಥ ಸ್ಥಿತಿಯನ್ನು ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಉತ್ತಮವಾದಂಥ ಅವಕಾಶಗಳು ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಆರ್ಥಿಕವಾದಂಥ ಪ್ರಗತಿಯನ್ನು ಕೂಡ ಕಾಣುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಮತ್ತು ನೇರ ಮಾತುಗಳು ಸ್ವಲ್ಪ ವಿರೋಧವನ್ನು ತರಬಹುದು, ಅದೊಂದು ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಸರ್ಕಾರಿ ಅಧೀನದಲ್ಲಿರ್ತಕ್ಕಂಥ ಕಚೇರಿಗಳಲ್ಲಿ ಅಥವಾ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾದಂಥ ಸ್ಥಿತಿಯನ್ನು ಈ ವಾರದಲ್ಲಿ ನೀವು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆದರೆ ಕೌಟುಂಬಿಕವಾಗಿ ಎಲ್ಲೋ ಸಣ್ಣದಾಗಿ ಕಿರಿಕಿರಿಗಳನ್ನು, ಕುಟುಂಬದ ಒಳಗಡೆ ಸ್ವಲ್ಪ ಕಿರಿಕಿರಿಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಆಭರಣ, ಒಡವೆ, ವಸ್ತ್ರಾಭರಣ ಖರೀದಿಯಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ. ದೃಷ್ಟಿದೋಷಗಳು ಅಂತಕ್ಕಂಥದ್ದು ಅಥವಾ ಕಣ್ಣಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳು ಹೆಚ್ಚಾಗುವಂಥ ಸಂದರ್ಭಗಳು ಈ ಸಂದರ್ಭದಲ್ಲಿ ನಿರ್ಮಾಣವಾಗಿ ಬರುತ್ತೆ. ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಸ್ವಲ್ಪ ಸಾಲವನ್ನು ತೀರಿಸುವಂಥ ಯೋಗ ಫಲವೋ ಅದೃಷ್ಟವೋ ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿ ಇದೆ. ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಮತ್ತು ಸಂಗಾತಿಯೊಂದಿಗೆ ಸ್ವಲ್ಪ ಕಿರಿಕಿರಿ ಮಾಡಿಕೊಳ್ತಕ್ಕಂಥದ್ದು, ದಾಂಪತ್ಯ ಸಮಸ್ಯೆಗಳಿಂದ ಸ್ವಲ್ಪ ನಿದ್ರಾ ಭಂಗವನ್ನು ಕೂಡ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ಕಟಕ ರಾಶಿನವರು ಎದುರಿಸ್ತೀರಿ ಈ ವಾರದಲ್ಲಿ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಕಟಕ ರಾಶಿನವರು? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಅಮ್ಮನವರ ದೇವಸ್ಥಾನದಲ್ಲಿ ಹಾಲಿನ ನೈವೇದ್ಯವನ್ನು ಮಾಡಿಸಿಬಿಟ್ಟು ಅದನ್ನು 4 ಜನಕ್ಕೆ ಹಂಚತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ನಿಮಗೆ ಇರ್ತಕ್ಕಂಥ ತೊಂದರೆ ತಾಪತ್ರೆಗಳ ನಿವಾರಣೆ ಸಿಗುತ್ತೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಳ್ಳುವಂಥವ್ರಿಗೆ ಸ್ವಲ್ಪ ಎಲ್ಲೋ ಅಡೆತಡೆಗಳನ್ನು ಎದುರಿಸುವಂಥ ಸಾಧ್ಯತೆಗಳು ಬರಬಹುದು ಅಥವಾ ಆರ್ಥಿಕ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಯಾವುದೋ ಆರ್ಡರ್ಗಳು ಬಂದಿದೆ, ಯಾವುದೋ ಅವಕಾಶ ಬಂದಿದೆ ಉದ್ಯಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಅದಕ್ಕೆ ಬೇಕಾದಂಥ ಆರ್ಥಿಕವಾದಂಥ ವ್ಯವಸ್ಥೆಗಳು ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ತಡೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಯಾಕೋ ಒಂಥರ ಆತ್ಮಸ್ಥೈರ್ಯ ಕುಗ್ಗುವಂಥದ್ದು, ಒಳಗಡೆ ಏನೋ ಒಂಥರ ಹಿಂಸೆ ಆಗ್ತದೆ, ಹೇಳಿಕೊಳ್ಳಲಾರದಂಥ ಒಂದು ಹಿಂಸೆ. ಆ ಹಿಂಸೆಯಿಂದ ಇದ್ದಬದ್ದವ್ರ ಮೇಲೆಲ್ಲವನ್ನು ಕೂಡ ಒಂದು ಕೋಪತಾಪವನ್ನು ಪ್ರದರ್ಶನವನ್ನು ಮಾಡ್ತಕ್ಕಂಥ ಸ್ಥಿತಿ, ಒಂಥರ ಇರಿಟೇಟ್ ಅಂತ ಅಂತಾರಲ್ಲ, ಆ ಇರಿಟೇಟ್ ಅನುಭವಿಸುವಂಥ ಸಾಧ್ಯತೆಗಳು ಬರಬಹುದು. ಆರ್ಥಿಕವಾದಂಥ ಸ್ಥಿತಿ ಮಂದತ್ವದಿಂದ ಇರುವಂಥ ಸಂದರ್ಭಗಳು ಉಂಟು ಅಂತ ಹೇಳ್ತದೆ ಈ ಸನ್ನಿವೇಶದಲ್ಲಿ. ಮತ್ತು ಪಾಲುದಾರಿಕೆ ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನಷ್ಟವನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಪಾಲುದಾರಿಕೆ ವ್ಯವಹಾರ, ಸಂಗಾತಿಯೊಂದಿಗೆ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ಸ್ನೇಹಿತರಿಂದ ಸ್ವಲ್ಪ ಮೋಸಕ್ಕೆ ಒಳಗಾಗಬಹುದು, ಜಾಗ್ರತೆ. ಮಾನ ಅಭಿಮಾನಕ್ಕೆ ಚ್ಯುತಿ ಬರುವಂಥ ಸನ್ನಿವೇಶಗಳು ನಿರ್ಮಾಣವಾಗಿ ಬರುತ್ತೆ. ಧರ್ಮ ಕಾರ್ಯಗಳಲ್ಲಿ
ಅಥವಾ ದಾನ ಧರ್ಮಗಳಲ್ಲಿ, ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳಲ್ಲಿ, ಪೂಜಾ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳನ್ನು ಎದುರಿಸುವಂಥದ್ದು ಮತ್ತು ಅದಕ್ಕೆ ವಿರುದ್ಧವಾಗಿ ಹೋಗುವಂಥ ಮನಸ್ಥಿತಿ ಬರಬಹುದು ಸಿಂಹರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟೇ, ಗಣಪತಿಯ ಸ್ಮರಣೆಯನ್ನು ಸದಾ ಕಾಲ ಮಾಡ್ತಾ ಹೋಗಿ. ಅದನ್ನು ಮಾಡಿದರೆ ಮಾತ್ರ ನಿಮಗೇನಾದರೂ ಒಂದು ವರದಾನ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮಂದತ್ವ, ಮರೆವು, ನಿಧಾನ, ಆತಂಕ, ದುಗುಡ, ಸಂಕಟ, ಏನು ಮಾಡೋಕ್ಕೂ ಆಸಕ್ತಿ ಇಲ್ಲ, ಏನು ಮಾಡಿದರೆ ಏನಾಗುತ್ತೋ ಅನ್ನೋ ರೀತಿಯಾದಂಥ ಭಯ, ಏನು ಮಾಡೋಕ್ಕೆ ಹೋದರೂ ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರ್ತಕ್ಕಂಥ ಸ್ಥಿತಿ, ಇಂಥವು ಸಾಮಾನ್ಯವಾಗಿ ತೋರಿಸುತ್ತೆ. ಮತ್ತು ಬುದ್ಧಿನೇ ಓಡೋದಿಲ್ಲ, ತಲೆನೇ ಓಡೋದಿಲ್ಲ ಅಂತಾರಲ್ಲ, ಆ ಪರಿಸ್ಥಿತಿಯನ್ನೇ ಎದುರಿಸುವಂಥ ಸಂದರ್ಭಗಳು ಈ ಸನ್ನಿವೇಶದಲ್ಲಿ, ಈ ವಾರದಲ್ಲಿ ಕನ್ಯಾ ರಾಶಿನವ್ರು ನೋಡ್ತೀರಿ. ಇನ್ನು ತುಂಬ ನಿದ್ರಾ ಭಂಗವಾಗ್ತಕ್ಕಂಥದ್ದು, ಖರ್ಚುಗಳು ಜಾಸ್ತಿ ಬರ್ತಕ್ಕಂಥದ್ದು, ಸಣ್ಣ ವಿಷಯಗಳನ್ನು ಕೂಡ ತುಂಬ ಆತಂಕವಿರ್ತಕ್ಕಂಥ ಸಂದರ್ಭಗಳು, ಎಲ್ಲೋ ಏನೋ ಆಗುತ್ತೆ ಅನ್ನೋ ರೀತಿಯಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸರ್ಕಾರಿ ಅಧಿಕಾರಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ಸಂಕಷ್ಟದ ಸರಮಾಲೆ ಎನ್ನುವ ರೀತಿಯಾದಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು. ಆದರೆ ವಿಪರೀತ ರಾಜಯೋಗ ಅನ್ನೋ ಸ್ಥಿತಿನಲ್ಲಿ ಈ ವಾರದ ಗ್ರಹಗತಿಗಳು ನಿಂತಿದೆ ನಿಮಗೆ. ಆದರೆ ವಿಪರೀತ ರಾಜಯೋಗದ ಸ್ಥಿತಿನಲ್ಲಿದ್ದರೂ ಕೂಡ ಕೇತು ನಿಮ್ಮ ಸ್ಥಿತಿಯನ್ನು ಈ ವಾರದಲ್ಲಿ ತಿಂದಾಕಿದ್ದಾನೆ. ರಾಹುಕೇತುವೇ ನಿಮಗೆ ಹಿನ್ನಡೆಯನ್ನು ತರುವಂಥ ಸನ್ನಿವೇಶಗಳಿದೆ. ಹಾಗಾಗಿ ಸಾಧ್ಯವಾದರೆ ಬಿಳಿ ಎಕ್ಕದ ಹೂವಿನ ಹಾರವನ್ನು ಮಾಡಿಬಿಟ್ಟು ಗಣಪತಿಗೆ ಸಮರ್ಪಣೆಯನ್ನು ಮಾಡಿದರೆ ನಿಮಗೆ ವಿಪರೀತ ರಾಜಯೋಗ ಅಂತ ಹೇಳ್ತಾರಲ್ಲ, ಅಂದರೆ ಏನೂ ಇಲ್ಲದ್ದು ಸಡನ್ ಯಾವುದೋ ಒಂದು ಕೆಲಸ ಆಗುತ್ತೆ. ತುಂಬ ಸುಮ್ಮನೆ ಕುಂತಿರ್ತೀರಿ, ಎಲ್ಲೋ ಹೋಗ್ತೀರಿ, ಅಲ್ಲಿ 100 ರೂಪಾಯಿ ಬರುತ್ತೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದಿಲ್ಲ, ಲಕ್ಷಗಟ್ಟಲೆ ಬರುವಂಥ ಸಂದರ್ಭ, ಸಾವಿರಾರು ಗಟ್ಟಲೆ ಬರುವಂಥ ಸಂದರ್ಭ, ಇಂಥವೇನಾದರೂ ಒಂದು ಪವಾಡದ ರೀತಿಯಲ್ಲಿ ಕೆಲಸಗಳಾಗ್ತವಲ್ಲ, ಆ ಕಂಡೀಷನ್ಸಲ್ಲಿದೆ. ಆದರೆ ಅದಾಗಬೇಕು ಅನ್ನೋ ರೀತಿಯಲ್ಲಿ ಅಂದರೆ ಗಣಪತಿಗೆ ಆ ಕೆಲಸ ಮಾಡಿ, ಅನುಕೂಲವಾಗುತ್ತೆ. ಏನು ಪರಿಹಾರ ಹೇಳಿದ್ದೀನಲ್ಲ, ಬಿಳಿ ಎಕ್ಕದ ಹೂವಿನ ಹಾರವನ್ನು ಸಮರ್ಪಣೆ ಮಾಡಿ. ನನ್ನ ಪ್ರಕಾರ ಆ ಗಣಪತಿ ವರದಾನವೇನಾದರೂ ಆಯಿತು ಈ ವಾರ ಅಂದರೆ ನಿಮಗೇನೋ ಮುಖ್ಯವಾದಂಥ ಕೆಲಸ ನಡೀತದೆ ಕನ್ಯಾ ರಾಶಿನವ್ರಿಗೆ. ಇನ್ನು ತುಲಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಏನು ಪರಿಣಾಮವನ್ನು ಈ ವಾರದಲ್ಲಿ ನೀವು ನೋಡಬಹುದು ತುಲಾ ರಾಶಿನವರು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಸಾಮಾನ್ಯವಾಗಿ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಋಣರೋಗ ಬಾಧೆಗಳು ಅಂತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಉಂಟು ಅಂತ ಹೇಳ್ತದೆ. ಸ್ವಲ್ಪ ಆಕಸ್ಮಿಕವಾದಂಥ ಒಂದು ಪ್ರಯಾಣ ಅಂತಕ್ಕಂಥ ಸ್ಥಿತಿ. ಆದರೆ ಆಕಸ್ಮಿಕ ಪ್ರಯಾಣ ಹೋದ್ರೂ ಕೂಡ ಅಡೆತಡೆಗಳಾಗಿ ಹೋಗುವಂಥ ಸಂದರ್ಭದಲ್ಲಿ ಏನೋ ಸಮಸ್ಯೆಗಳನ್ನು ಅಥವಾ ವಿಘ್ನಗಳನ್ನು ಎದುರಿಸಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಹೋಗಬೇಕು. ದಾಂಪತ್ಯದಲ್ಲಿ ಸ್ವಲ್ಪ ಕಲಹಗಳು, ಸ್ವಲ್ಪ ಒಂದು ಹೊಂದಾಣಿಕೆ ಆಗದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಸಣ್ಣ ವಿಷಯಕ್ಕೂ ಕೂಡ ಕಿರಿಕಿರಿಯನ್ನು ಮಾಡಬಹುದು. ಸ್ವಲ್ಪ ಉಡಾಫೆತನವನ್ನು ತೋರಿಸ್ಬೋದು ನಿಮ್ಮ ಸಂಗಾತಿ ಅಂತಕ್ಕಂಥವರು. ಮತ್ತು ಹುಂಬತನವನ್ನು ತೋರಿಸುವಂಥ ಸ್ಥಿತಿಯೂ ಕೂಡ ಬರಬಹುದು. ನಿಮ್ಮ ಸಂಗಾತಿಯಾದಂಥವ್ರು, ತುಲಾರಾಶಿಯ ಸಂಗಾತಿಯಾದಂಥವರು ಸ್ವಲ್ಪ ಮಕ್ಕಳೊಂದಿಗೆ ಸ್ವಲ್ಪ ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ಆದರೂ ಕೂಡ ಸರ್ಕಾರಿ ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿ ಇದೆ. ಮತ್ತು ಸರ್ಕಾರಿ ಅಧಿಕಾರಿಗಳಿಂದ ಸ್ವಲ್ಪ ಕೆಲಸ ಕಾರ್ಯಗಳು ಆಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಏಳಿಗೆಯನ್ನು ಕಾಣುವಂಥ ಸಂದರ್ಭ, ಗೌರವ ಅಂತಸ್ತುಗಳು ಸಿಗುವಂಥ ಸನ್ನಿವೇಶಗಳು ಕಾಣ್ತದೆ. ಅದರ ಜೊತೆಯಲ್ಲಿ ಒಂದು ದುಷ್ಟಶಕ್ತಿಯ ಕಾಟವೋ ಅಥವಾ ದುಷ್ಟ ವ್ಯಕ್ತಿಯ ದೃಷ್ಟಿಯೋ ನಿಮ್ಮ ಮೇಲೆ ಬೀಳುವಂಥ ಸ್ಥಿತಿ ಇರುತ್ತೆ. ಅದರಿಂದ ಎಲ್ಲೋ ಸಣ್ಣದಾಗಿ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ಬೋದು ಮತ್ತು ಆಗುವಂಥ ಕೆಲಸಕ್ಕೆ ವಿಘ್ನಗಳನ್ನು ತರಬಹುದು. ಹಾಗಾಗಿ ಸ್ವಲ್ಪ ನೋಡಿಕೊಳ್ಳಿ, ಅಂಥ ದುಷ್ಟ ವ್ಯಕ್ತಿಗಳಿದ್ರೆ ಸ್ವಲ್ಪ ದೂರ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಅನುಕೂಲವಾಗುತ್ತೆ. ಒಟ್ಟಿನಲ್ಲಿ ತುಲಾರಾಶಿನವ್ರಿಗೆ ತನ್ನದೇ ತಪ್ಪು ಅನ್ನೋ ರೀತಿಯಲ್ಲಿ ಅಥವಾ ತನ್ನದೇ ಕೆಲವೊಂದು ಪರಿಸ್ಥಿತಿಗಳು ಅಂತಕ್ಕಂಥದ್ದು ಸ್ವಲ್ಪ ಒತ್ತಡವನ್ನು ತಂದು ಸ್ವಲ್ಪ ನೆಮ್ಮದಿಯನ್ನು ಹಾಳು ಮಾಡಬಹುದು. ಬಿಟ್ಟರೆ ಕೆಲಸ ಕಾರ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಕ್ಸಸ್ ಇದೆ, ಅದನ್ನು ಪ್ರಯತ್ನ ಮಾಡಿ. ಇನ್ನು ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಮಾಡಬೇಕಾಗಿರ್ತಕ್ಕಂಥ ಪರಿಹಾರವನ್ನು ನೋಡಿದಾಗ
ಶಿವನ ಆಲಯದಲ್ಲಿ ತುಂಬೆಯ ಹೂವನ್ನು ಸಮರ್ಪಣೆ ಮಾಡಿ, ಅಥವಾ ತುಂಬೆಯ ಹೂವು ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಸಾಧ್ಯವಾದರೆ ಗರಿಕೆಯನ್ನು ಸಮರ್ಪಣೆ ಮಾಡಿ, ಶಿವನಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ. ಅದ್ಭುತವಾದಂಥ ಒಂದು ರೀತಿಯಲ್ಲಿ ನೀವು ನೆಮ್ಮದಿಯನ್ನು ಪಡೆಯಬಹುದು ತುಲಾರಾಶಿನವರು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತೆ ರೀತಿಯಲ್ಲಿ ನೋಡಿದಾಗ ಯಪ್ಪ ಸಾಕು ಮಾಡಾಕ್ಬಿಡ್ತದೆ. ತುಂಬ ಎಮೋಷನಲ್ಲು, ತುಂಬ ನೆಗೆಟಿವ್ ಥಾಟ್ಸು, ತುಂಬ ಸೋಮಾರಿತನ, ಆಲಸ್ಯ, ಒತ್ತಡ, ಒಂದು ರೀತಿಯಲ್ಲಿ ಯಾಕಾದರೂ ಬದುಕಿದಿನೋ ಅನ್ನುವಂಥ ಒಂದು ಕಂಡೀಷನ್ಸ್ಗೆ ತೆಗೆದುಕೊಂಡು ಹೋಗುತ್ತೆ. ಅದರ ಜೊತೆಯಲ್ಲಿ ಉದ್ಯೋಗ ನಷ್ಟವಾಗುವಂಥ ಆತಂಕ ಬೇರೆ, ಅದರ ಜೊತೆಯಲ್ಲಿ ಭವಿಷ್ಯ ಏನು ಅಂತಕ್ಕಂಥದ್ದು ತಿಳಿಯದಂಥ ಒಂದು ರೀತಿಯಾದಂಥ ಕತ್ತಲೆ ಕವಿದಂಥ ವಾತಾವರಣಗಳು ಬೇರೆ, ಅದರ ಜೊತೆಯಲ್ಲಿ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಆಪರೇಷನು ಮತ್ತೊಂದು ಆಗುತ್ತೇನೋ ಅನ್ನೋ ರೀತಿಯಾದಂಥ ಆತಂಕ ಇನ್ನೊಂದು ಕಡೆ ಬಂಧು ಬಾಂಧವರಿಂದ ಆಗಿರ್ತಕ್ಕಂಥ ಕೆಲವೊಂದು ಮೋಸ ವಂಚನೆಗಳು ನೆನಪಾಗಿ ಅದು ಇನ್ನಷ್ಟು ನಿಮ್ಮ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಒಂದು. ಇನ್ನೊಂದು ಕಡೆ ಸ್ಥಿರಾಸ್ತಿ ವ್ಯವಹಾರಗಳು ಅಥವಾ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳು ಆಗದೇ ಇರತಕ್ಕಂಥದ್ದು ಮತ್ತು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಮೋಸವಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರಬಹುದು, ಅಥವಾ ಆ ರೀತಿಯಾದಂಥ ಪರಿಸ್ಥಿತಿಯನ್ನು ನೀವು ಎದುರಿಸುವಂಥ ಸ್ಥಿತಿಯನ್ನು ತಂದು ಕೊಡ್ತದೆ. ಹಾಗಾಗಿ ಎಚ್ಚರಿಕೆ. ಉದ್ಯೋಗದಲ್ಲಿ ಸ್ವಲ್ಪ ನಿರಾಸಕ್ತಿಗಳು, ಅವಕಾಶಗಳು ಬರ್ತದೆ, ಅದನ್ನು ಸದುಪಯೋಗಪಡಿಸಿಕೊಳ್ಳೋದಕ್ಕೆ ಯಾಕೋ ನಿಮ್ಮ ಪರಿಸ್ಥಿತಿಗಳು ಸ್ಪಂದಿಸೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಲಾಭದ ಪ್ರಮಾಣ ಸ್ವಲ್ಪ ಹಿನ್ನಡೆ ಅಥವಾ ಕುಂದುವಂಥ ಸಾಧ್ಯತೆಗಳಿರುತ್ತೆ. 100 ರೂಪಾಯಿ ಲಾಭ ಬರೋದಕ್ಕೆ ಒಂದು 10 ರೂಪಾಯಿ 20 ರೂಪಾಯಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸ್ನೇಹಿತರಿಂದ ಅಂತರವನ್ನು ಕಾಯ್ದುಕೊಳ್ಳತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರ್ತದೆ. ಗೌರವ ಅಂತಸ್ತಿಗೆ ಎಲ್ಲಿ ಧಕ್ಕೆ ಆಗುತ್ತೋ ಅನ್ನೋ ರೀತಿಯಾದಂಥ ಒಂದು ತೊಳಲಾಟವನ್ನು ಕೂಡ ಈ ಸಂದರ್ಭದಲ್ಲಿ ನೀವು ನೋಡ್ತೀರಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಓಕೆ ಅನ್ನೋ ರೀತಿಯಲ್ಲಿ ಇರುತ್ತೆ ಹೊರತು ತುಂಬ ಮಿರಾಕಲ್ ಅನ್ನೋ ರೀತಿಯಾದಂಥ ಯಾವುದೇ ಕಂಡೀಷನ್ಸಲ್ಲಿ ಇರುವುದಿಲ್ಲ. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲೋ ಕಳೆದು ಹೋಗ್ತಕ್ಕಂಥದ್ದು ಅಥವಾ ಮೋಸವಾಗುವಂಥದ್ದು ಈ ಸ್ಥಿತಿ ಭಾವನಾತ್ಮಕವಾದಂಥ ಪೆಟ್ಟು ಬಹಳ ಬೀಳ್ತದೆ. ಅದರ ಜೊತೆಯಲ್ಲಿ ಪುಟ್ಟ ಮಕ್ಕಳಿದ್ದಂಥ ಪಕ್ಷದಲ್ಲಿ 8 ವರ್ಷದ ಒಳಗಿನ ಮಕ್ಕಳು ವೃಶ್ಚಿಕ ರಾಶಿನವರಾಗಿದ್ದರೆ ಬಾಲಗ್ರಹ ದೋಷಗಳು ಈ ವಾರ ಹೆಚ್ಚಾಗಿ ಆ ಮಕ್ಕಳಿಗೆ ಪೀಡನೆಯನ್ನು ಕೊಡ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ವೃಶ್ಚಿಕ ರಾಶಿನವ್ರಿಗೆ ಅಷ್ಟೊಂದು ಉತ್ತಮವಾದಂಥ ದಿವಸಗಳನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಗುರುದೃಷ್ಟಿ ಇದ್ರೂ ಕೂಡ ನಿಮಗೆ ಸಾಮಾನ್ಯವಾಗಿ ಪರಿಣಾಮಗಳು ಅಷ್ಟೊಂದು ನಿಮಗೆ ಉತ್ತಮವಾದಂಥ ಸ್ಥಿತಿಯನ್ನು ತರೋದಿಲ್ಲ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರವಿಷ್ಟೇ. ನೀವು ಹನುಮಂತನ ಆಲಯದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ. ಅದರಿಂದ ಶತ್ರುನಾಶವಾದರೆ ಅಥವಾ ಕೆಟ್ಟ ದೃಷ್ಟಿ ಬೀಳದಂಥ ರೀತಿಯಲ್ಲಿ ರಕ್ಷಣೆ ಆದರೆ ನಿಮಗೆಲ್ಲವೂ ಕೂಡ ಏನು ಹೇಳಿದಿನಲ್ಲ ನೆಗೆಟಿವ್ ಆಗುತ್ತೆ ಅಂತ, ಅದೆಲ್ಲವೂ ಕೂಡ ರಕ್ಷಣೆಯ ವ್ಯವಸ್ಥೆ ಆಗುತ್ತೆ. ನೆಗೆಟಿವ್ ಆಗದಂಥ ರೀತಿಯಲ್ಲಿ ನಿಮಗೆ ರಕ್ಷಣೆ ಸಿಗುತ್ತೆ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ರಾಷ್ಟ್ರಾಧಿಪತಿ ಪ್ರಭಾವ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಒತ್ತಡವನ್ನು ಅನುಭವಿಸಬೇಕು, ಭವಿಷ್ಯದ ಬಗ್ಗೆ ಆತಂಕಕ್ಕೆ ಒಳಗಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಅಪಘಾತಗಳಾಗಬೇಕು, ಅವಮಾನಗಳಾಗಬೇಕು, ಅತಿ ಕಷ್ಟವನ್ನು ಅನುಭವಿಸುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿ ಕೊಡುವಂಥ ಸಾಧ್ಯತೆಗಳು ಬರ್ತದೆ. ಮಕ್ಕಳಿಂದ ಸಂಕಷ್ಟವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಅನಿರೀಕ್ಷಿತವಾದಂಥ ಖರ್ಚುಗಳು ವಿಪರೀತವಾಗಿ ಬರುವಂಥ ಸಾಧ್ಯತೆಗಳು, ಮೃತ್ಯು ಭಯಗಳು ಕಾಡ್ತಕ್ಕಂಥ ಸ್ಥಿತಿ, ಯಾವತ್ತೂ ಏನೋ ಮಾಡಿರ್ತಕ್ಕಂಥ ತಪ್ಪುಗಳು ಮತ್ತೆ ಮರುಕಳಿಸಿ ಮತ್ತೆ ಏಟನ್ನು ಕೊಡ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಹಾಗಾಗಿ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಇನ್ನು ಸಾಮಾನ್ಯವಾಗಿ ನೋಡಿದಾಗ ನಾಳೆಯ ಚಿಂತೆಗಳನ್ನು ಹೆಚ್ಚಾಗಿ ಹಚ್ಚಿಕೊಳ್ತಕ್ಕಂಥ ರೀತಿಯಲ್ಲಿ ಇದೆಯಲ್ಲ, ಅದು ಎಲ್ಲೋ ಸಣ್ಣದಾಗಿ ನಿಮ್ಮನ್ನು ಆ ಚಿಂತೆಗಳು ಅಂತಕ್ಕಂಥದ್ದು ನಿಮ್ಮ ಕೆಲಸ ಕಾರ್ಯಗಳಿಗೆ ತಡೆಯನ್ನು ಬೀರುವಂಥ ಸಾಧ್ಯತೆಗಳಿದೆ. ಅದರಿಂದ ಚಿಂತೆಯಿಂದ ಹೊರಗೆ ಬರತಕ್ಕಂಥದ್ದು ಸೂಕ್ತ. ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳು ಜಾಸ್ತಿ ಆಗುವಂಥದ್ದು, ಎಂಥ ನಂಬಿಕೆ ಭಗವಂತನ ಮೇಲೆ ನಂಬಿಕೆ ಇಲ್ಲದಂಥವರೂ ಕೂಡ
ಏನೋ ಒಂದು ಆತ್ಮಜ್ಞಾನ ಅನ್ನೋ ರೀತಿಯಲ್ಲೋ ಅಥವಾ ತುಂಬ ಸೂಕ್ಷ್ಮವಾದಂಥ ವಿಷಯಗಳನ್ನು ತಿಳಿದುಕೊಳ್ತಕ್ಕಂಥ ಸ್ಥಿತಿಯೋ ಅಥವಾ ಏನಾದರೂ ಒಂದು ರಿಸರ್ಚ್ ಅನ್ನೋ ರೀತಿಯಲ್ಲಿ ಏನಾದರೂ ಮಾಡುವಂಥ ಪರಿಸ್ಥಿತಿಯೋ ಇದರಲ್ಲಿ ಏನಿದೆ ನೋಡೋಣ ಅನ್ನೋ ರೀತಿಯಲ್ಲಿ ಏನೋ ನಿಮಗೆ ತಿಳಿಯಲಾರದಂಥ ಅಥವಾ ಯಾರಿಗೂ ತಿಳಿಯಲಾರದಂಥ ವಿಷಯವನ್ನು ತಿಳಿದುಕೊಳ್ತಕ್ಕಂಥ ಒಂದು ಕುತೂಹಲ ಅಂತಕ್ಕಂಥದ್ದಂತೂ ಈ ವಾರದಲ್ಲಿ ನೀವು ನೋಡ್ತೀರಿ. ಉದ್ಯೋಗದಲ್ಲಿ ಯಾಕೋ ಆಸಕ್ತಿಗಳು ಕಂಡುಬರೋದು, ಯಾಕೆಂದರೆ ಮೊದಲೇ ನಿಮ್ಮ ಪರಿಸ್ಥಿತಿಗಳು ಸರಿಯಿರ್ತದೆ, ಅವುಗಳಿಂದ ಮತ್ತೆ ಉದ್ಯೋಗದ ಕಡೆ ಎಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ, ಬರೋದಿಲ್ಲ. ವೃತ್ತಿ ಪ್ರವೃತ್ತಿಗಳಲ್ಲಿ ಹಿನ್ನಡೆ ಮತ್ತು ಉದ್ಯೋಗ ನಷ್ಟದ ಆತಂಕಗಳು ಕೂಡ ನೀವು ಧನಸ್ಸು ರಾಶಿನವರು ನೋಡ್ತೀರಿ. ಆಲ್ಮೋಸ್ಟ್ ಇನ್ನೇನು ಸ್ವಲ್ಪ ದಿವಸ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಿ. ಧನಸ್ಸು ರಾಶಿನವ್ರಿಗೆ ಭಾಳ ಹಿಂಸೆಗಳನ್ನು ಅನುಭವಿಸಿದ್ದೀರಿ, ಬಟ್ ರಿಲ್ಯಾಕ್ಸ್ ಆಗ್ತೀರಿ ಧನಸ್ಸು ರಾಶಿನವರು. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ, ಸುಬ್ರಹ್ಮಣ್ಯನಿಗೆ ಕೆಂಪು ಕಣಿಗಿಲೆ ಹೂವನ್ನು ಸಮರ್ಪಣೆಯನ್ನು ಮಾಡಿಬಿಟ್ಟು ಜೋಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಸಂಕಲ್ಪ ಮಾಡಿಕೊಳ್ಳಿ. ಏನೇನು ಕಷ್ಟಗಳಿದೆಯೋ ನಿಮ್ಮಲ್ಲಿ ಅದೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ಸಂಕಲ್ಪ ಮಾಡ್ಕೊಂಡು ಒಂದು 5 ನಿಮಿಷ ಅಲ್ಲಿ ಸುಬ್ರಹ್ಮಣ್ಯನ ಸ್ಮರಣೆ ಮಾಡ್ಕೊಂಡು ಕುಂತ್ಕೊಳ್ಳಿ. ಎಂಥದ್ದೇ ಇದ್ರೂ ಕೂಡ ನಿಮಗೆ ರಕ್ಷಣೆ ಸಿಗುತ್ತೆ, ಚಿಂತೆ ಬೇಡ. ಇನ್ನು ಮಕರ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಏನೋ ಪ್ರಯತ್ನ ಮಾಡಬೇಕು, ಏನೋ ಉತ್ಸಾಹ, ಯಾವುದನ್ನೋ ಮಾಡಬೇಕು, ಹೊಸದಾಗಿ ಏನೋ ಪ್ರಯೋಗ ಮಾಡಬೇಕು, ಬಟ್ ಆಗ್ತಾಯಿದೆ ಒಳಗಡೆ ಏನೋ ಬದಲಾವಣೆಗಳು ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಆಗ್ತಾಯಿದೆ. ಜೀವನಕ್ಕೆ ಸಂಬಂಧಪಟ್ಟಂತೆ ಏನೋ ಮುಖ್ಯವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ ಕಾಣ್ತಾ ಇದೆ, ಬಟ್ ಎಲ್ಲಿ ಏನು ಎತ್ತ ಅನ್ನೋ ರೀತಿಯಲ್ಲಿ ಕನ್ಫ್ಯೂಸು, ಮತ್ತು ಯಾವ ರೂಟಲ್ಲಿ ಹೋಗಬೇಕು ಅನ್ನೋ ರೀತಿಯಾದಂಥ ಕನ್ಫ್ಯೂಸು. ಹುಡುಕಾಟವಂತೂ ಇರುತ್ತೆ ನಿಮ್ಮೊಳಗಡೆ, ಏನೋ ಉತ್ಸಾಹವಂತೂ ಇರುತ್ತೆ, ಏನೋ ಒಂದು ಮಾಡಲೇಬೇಕು ಅನ್ನೋ ರೀತಿಯಾದಂಥದ್ದು, ಬಟ್ ಯಾವ ದಾರಿ ಗೊತ್ತಿಲ್ಲ. ಈ ಸ್ಥಿತಿನಲ್ಲಿನ್ನೂ ಸ್ವಲ್ಪ ನಿಲ್ಲುವಂಥ ಸಂದರ್ಭಗಳು ಬರಬಹುದು. ಒಂದು. ಎರಡನೇದಾಗಿ ಅತಿ ಒಳ್ಳೆತನ ಅಂತಕ್ಕಂಥದ್ದು ನಿಮಗೆ ತುಂಬ ಕಷ್ಟವಾಗಬಹುದು. ಅತಿ ಒಳ್ಳೆತನದ ಪ್ರದರ್ಶನದಿಂದ ಅಥವಾ ಅತಿ ಒಳ್ಳೆತನವನ್ನು ತೋರಿಸೋಕ್ಕೋಗಿ ಅದನ್ನು ಬೇರೆಯವರಿಗೆ ಸಹಾಯವನ್ನು ಮಾಡೋಕ್ಕೋಗಿ ನೀವು ಇಕ್ಕಟ್ಟಿಗೆ ಸಿಕ್ಕಾಕ್ಕೊಳ್ಬಹುದು. ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಸೂಕ್ತ. ದೇವರು ಪೂಜೆ ಪುನಸ್ಕಾರಗಳಿಗೆ ಹೆಚ್ಚಿನದಂಥ ಒಲವು, ಏನಾದರೂ ಮಾಡಿ ಹೆಸರು ಕೀರ್ತಿಯನ್ನು ಸಂಪಾದನೆ ಮಾಡಲೇಬೇಕು ಅನ್ನೋ ರೀತಿಯಾದಂಥ ಒಂದು ಹಂಬಲ, ಒಂದು ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು, ಲಾಭವನ್ನು ನೋಡಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಕಾಣತಕ್ಕಂಥದ್ದು. ಸ್ನೇಹಿತರ ಹುಡುಕಾಟವಿರುತ್ತೆ. ಇನ್ವೆಸ್ಟ್ ಮಾಡುವಂಥವ್ರನ್ನೋ ಅಥವಾ ಲಾಭ ಅವನ್ನ ತಂದುಕೊಡುವಂಥ ಒಂದು ಸ್ನೇಹವನ್ನು ಬಯಸ್ತಕ್ಕಂಥದ್ದು, ಇಂಥವೇನಾದರೂ ಬರಬಹುದು ಅಂತಕ್ಕಂಥ ರೀತಿಯಲ್ಲೇ ಕಾಣ್ತದೆ. ಅದೇ ರೀತಿಯಲ್ಲಿ ಅದರ ಜೊತೆಯಲ್ಲಿ ಹಿಂದೆನೇ ನೆಗೆಟಿವ್, ಹಿಂಗೆ ಮಾಡ್ತಿದ್ದೀನಿ ಈ ಪ್ಲ್ಯಾನ್ ಎಲ್ಲ ರೆಡಿ ಆಗ್ತದೆ ಒಳಗಡೆ, ನಿಮ್ಮ ಮೈಂಡ್ ಒಳಗಡೆ ಎಲ್ಲ ಯೋಚನೆಗಳು ಬರ್ತದೆ. ಅದಾಗಿ ಹಿಂದೆನೇ ನೆಗೆಟಿವ್ ಹೊಡಿತದೆ. ಹಿಂಗಾಗ್ಬಿಟ್ರೆಂಗೋ, ನಾಳೆ ಹಂಗಾಗ್ಬಿಟ್ರೆಂಗೋ, ನಾಡ್ದು ಹಿಂಗಾಗ್ಬಿಟ್ರೆಂಗೋ, ಭವಿಷ್ಯದ ಬಗ್ಗೆ ವಿಪರೀತವಾದಂಥ ತೊಳಲಾಟಗಳು, ಒಂದು ರೀತಿಯಾದಂಥ ತುಮಲಗಳು ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಲ್ಲ, ಆ ತುಮಲಗಳು ಅಂತಕ್ಕಂಥ ರೀತಿಯಲ್ಲಿ ಅದು ಒಂದು ಪದ. ತುಮಲಗಳು ಅಂತಂದರೆ ಹೇಳಿಕೊಳ್ಳೋಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಸ್ವಲ್ಪ ಒಳಗಡೆ ಒಂಥರ ವೈಬ್ರೇಷನ್ ಇರುತ್ತೆ. ಅದನ್ನು ಆ ರೀತಿಯಲ್ಲಿ ಕಾಣ್ತಾರೆ, ಅಚ್ಚ ಕನ್ನಡದಲ್ಲಿ ಕಾಣ್ತಾರೆ, ಹಳ್ಳಿ ಕಡೆ ಭಾಷೆಯಲ್ಲಿ ಬಳಸ್ತಾರೆ ಅದನ್ನು. ಇನ್ನು ಅಷ್ಟಮ ಪ್ರಭಾವ ಅಂತಕ್ಕಂಥ ಸ್ಥಿತಿ, ಆತಂಕಗಳನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳು ಅಂತಕ್ಕಂಥದ್ದು ನಿಮಗೆ ಸಂಕಷ್ಟವನ್ನು ತರಬಹುದು. ರಾಜಕಾರಣಿಗಳಿಂದ ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ತೊಂದರೆಯನ್ನು ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಸೋಲುಗಳನ್ನು ಹಳೆಯ ಹಿಂದೆ ಆಗಿರ್ತಕ್ಕಂಥ ಸೋಲುಗಳು ನಿಮಗೆ ಗಾಬರಿಯನ್ನು ಉತ್ಪತ್ತಿ ಮಾಡುತ್ತೆ. ಈ ಸಂದರ್ಭ ಎಚ್ಚರಿಕೆಯಿಂದಿರಬೇಕು. ಸ್ವಲ್ಪ ವಾಹನ ಚಾಲನೆ ಎಚ್ಚರಿಕೆಯಿಂದ ಮಾಡಿ. ಕೆಟ್ಟ ಸ್ಥಳದಲ್ಲಿ ಏನೋ ಸಣ್ಣದಾಗಿ ಪೆಟ್ಟು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಇಲ್ಲ. ಅಂದರೆ ಎಲ್ಲರೂ ಕಂಪ್ನಿಗಳಲ್ಲಿ ಅಥವಾ ಬೇರೆ ಎಲ್ಲ ಗುತ್ತಿಗೆ ಕೆಲಸದ ಮೇಲೆ ಸಂಬಳದ ಮೇಲೆ ಕೆಲಸ ಮಾಡಬೇಕು ಅನ್ನೋ ರೀತಿ ಪ್ರಯತ್ನವನ್ನು ಮಾಡುವಂಥವ್ರಿಗೆ, ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿನಲ್ಲಿ ಇಲ್ಲ ಈ ಸಂದರ್ಭ ಅಂತಕ್ಕಂಥದ್ದು. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಗುರು ದತ್ತಾತ್ರೇಯರ ಆರಾಧನೆ ಅಥವಾ ಗುರುಚರಿತ್ರೆ ಪಾರಾಯಣವನ್ನು ಮಾಡಿದರೆ ಏನೋ ಒಂದು ಬದಲಾವಣೆಗಳನ್ನು ನೋಡಬಹುದು ಮಕರ ರಾಶಿನವರು. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಸಾಮಾನ್ಯವಾಗಿ ಸ್ಥಿರಾಸ್ತಿ ಮಾಡಬೇಕು, ಮನೆ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು ಅನ್ನೋ ರೀತಿಯಾದಂಥ ಹಂಬಲ ಅಥವಾ ಆ ಪ್ರಯತ್ನಕ್ಕೆ ಕೈ ಹಾಕುವಂಥ ಸ್ಥಿತಿ.
ತಾಯಿಯ ಬಗ್ಗೆ ಹೆಚ್ಚಿನದಾದಂಥ ಒಲವನ್ನು ತೋರಿಸ್ತಕ್ಕಂಥದ್ದು, ಗೌರವವನ್ನು ತೋರಿಸ್ತಕ್ಕಂಥ ಪರಿಸ್ಥಿತಿಗಳು. ಆದರೂ ಕೂಡ ತಾಯಿಯೊಂದಿಗೆ ಕಿರಿಕಿರಿಗಳನ್ನು ಮಾಡ್ತೀರಿ, ಅಥವಾ ಆಗ ಪರಿಸ್ಥಿತಿಗಳು ಆ ರೀತಿಯಲ್ಲಿ ಬರುತ್ತೆ. ನಾನಿಷ್ಟು ಪ್ರೀತಿ ತೋರಿಸಿದ್ರು ಕೂಡ ಈ ರೀತಿಯಲ್ಲಿ ಬೈತಾರೆ, ಹಿಂಗೆ ಮಾಡ್ತಾರೆ ಅನ್ನುವಂಥ ಒಂದು ವಾತಾವರಣ. ವಿದ್ಯಾಭ್ಯಾಸದ ಕಡೆಗೆ ಒಲವು, ಏನೋ ಒಂದು ಉನ್ನತ ವಿದ್ಯಾಭ್ಯಾಸವನ್ನು ಗೆಲುವನ್ನು ಸಾಧಿಸಬೇಕು ಅನ್ನೋ ರೀತಿಯಾದಂಥ ಉತ್ಸಾಹ, ಅದರಲ್ಲಿ ಒಂದು ರೀತಿಯಲ್ಲಿ ಸಕ್ಸಸ್ಸು ಕೂಡ ಆಗುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾರಾದರೂ ಬರೆದಿದ್ದಂಥ ಪಕ್ಷದಲ್ಲಿ ಪರೀಕ್ಷೆಗಳಲ್ಲಿ ಯಶಸ್ಸಾಗುವಂತಹ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಅದರ ಜೊತೆಯಲ್ಲಿ ಸ್ವಲ್ಪ ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ಉತ್ತಮವಾದಂಥ ಅವಕಾಶಗಳು ಬಂದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳಲ್ಲ, ನಷ್ಟವಾಗುವಂಥ ರೀತಿಯಲ್ಲಿ ನೀವು ಆ ಟೆಂಡರ್ನೋ ಮತ್ತೊಂದು ಏನೋ ತೆಗೆದುಕೊಳ್ತೀರಿ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ಸಂದರ್ಭ. ಎರಡನೇ ಮಕ್ಕಳೊಂದಿಗೆ ಸ್ವಲ್ಪ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಈ ಸಂದರ್ಭದಲ್ಲಿ ಬರುತ್ತೆ. ಎಚ್ಚರಿಕೆ. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಗಳು. ಪೂರ್ವದಲ್ಲಿ ಯಾವುದೋ ಒಳಿತನ ಮಾಡಿದ್ವಿ, ನಮ್ಗೆ ಯಾವುದು ಫಲನೇ ಸಿಕ್ಕಲಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗುವಂಥದ್ದು. ಯಾವುದು ಪೂಜೆ ಮಾಡಿದ್ವಿ, ಫಲ ಸಿಕ್ಕಲಿಲ್ಲ, ಯಾರಿಗೂ ಸಹಾಯ ಮಾಡಿದ್ವಿ, ಯಾರಿಗೆ ಏನು ಸಹಾಯ ಮಾಡಿದ್ರು ಅಷ್ಟೇ, ಈ ಕಂಡೀಷನ್ಸ್ ಎಲ್ಲೋ ನಿಮಗೆ ಬರುತ್ತೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಶಿವನ ಆಲಯದಲ್ಲಿ ಬಿಳಿಯ ಎಕ್ಕದ ಹೂವಿನಿಂದ ಅಷ್ಟೋತ್ತರವನ್ನೇನಾದರೂ ಮಾಡಿಸಿ, ಅಥವಾ ಅಷ್ಟು ಸಿಗಲಿಲ್ವಾ ಅಟ್ಲೀಸ್ಟು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳಿಬಿಟ್ಟು ಆ ಲಿಂಗಕ್ಕೆ ಸಮರ್ಪಣೆ ಮಾಡಿ ಸಂಕಲ್ಪಪೂರ್ವಕವಾಗಿ ನಿಮಗೇನು ಇಷ್ಟಾರ್ಥ ಈಡೇರಬೇಕೋ ಅದನ್ನು ಸಂಕಲ್ಪ ಮಾಡಿಕೊಂಡು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಯಪ್ಪ ಮೀನರಾಶಿನವರಿಗೆ ಈ ವಾರ ಕೋಪ, ತಾಪ, ಒಂಥರ ದುಗುಡ, ಸಂಕಟ, ವೇದನೆ, ಒಂದು ರೀತಿಯಲ್ಲಿ ತುಂಬ ಸೌಮ್ಯವಾಗಿರ್ತಕ್ಕಂಥ ವ್ಯಕ್ತಿಯೂ ಕೂಡ ಈ ಸಂದರ್ಭ ತುಂಬ ಕೋಪತಾಪವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳಿರುತ್ತೆ. ಒಂದು. ಎರಡನೇದಾಗಿ, ಯಾಕೆ ಆ ಕೋಪತಾಪಗಳು ನಿಮಗೆ ಆಗ್ತವೆ ಅಂದರೆ, ನೀವು ಏನು ಮಾಡೋಕ್ಕೆ ಹೋದ್ರೂ ಕೂಡ ಅಲ್ಲೇನೋ ಒಂದು ನೆಗೆಟಿವ್ ಆಗ್ತಾ ಇರ್ತದೆ, ಅಲ್ಲೇನೋ ಒಂದು ತಪ್ಪನ್ನು ಕಂಡುಹಿಡಿತಾರೆ, ಅಲ್ಲೇನೋ ಒಂದು ತಪ್ಪು ನಡೆಯುವಂಥ ವಾತಾವರಣ ನಿರ್ಮಾಣವಾಗುತ್ತೆ. ಅದನ್ನು ಸಹಿಸಿಕೊಳ್ಳಲಾರದಂಥ ಸ್ಥಿತಿನಲ್ಲಿ ನಿಮಗೆ ಒದ್ದಾಟ ಅನುಭವಿಸಿದೆ. ಆಲ್ಮೋಸ್ಟ್ ಈ ಕಂಡೀಷನ್ ಸುಮಾರು 2-3 ತಿಂಗಳುಗಳೇ ಮಟ್ಟಿಗೂ ಕೂಡ ಈ ಪರಿಸ್ಥಿತಿ ಇರುತ್ತೆ ನಿಮಗೆ. ಅದರಿಂದ ಒದ್ದಾಟವನ್ನು ಅನುಭವಿಸ್ತೀರಿ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ಪರಿಸ್ಥಿತಿ, ನಿಮ್ಮ ಕಂಡೀಷನ್ಸ್ ಹಂಗಿರದೆ. ಯಾಕೆ ದೀರ್ಘಾವಧಿಯ ಒಂದು ಸಂಚಾರ ನಿಮ್ಮ ರಾಷ್ಟ್ರಾಧಿಪತಿ, ಲಾಂಗ್ ಟರ್ಮಲ್ಲಿ ಅದನ್ನು ಅನುಭವಿಸ್ತೀರಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಮೋಸಗಳಿಗೆ ಒಳಗಾಗುವಂತಹ ಸ್ಥಿತಿ, ನಷ್ಟಗಳಾಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥದ್ದು, ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸ ಅನ್ನೋ ರೀತಿಯಾದಂಥ ವಾತಾವರಣ, ಬರವಣಿಗೆ ಅಥವಾ ಪತ್ರ ವ್ಯವಹಾರ, ರಿಜಿಸ್ಟ್ರೇಷನು ಇವುಗಳಲ್ಲಿ ಸ್ವಲ್ಪ ಎಲ್ಲೋ ಸಣ್ಣದಾಗಿ ತೊಂದರೆಗೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಸಾಲವನ್ನು ಕೇಳಿದ್ದೀರಿ, ಬರುತ್ತೆ, ಅಥವಾ ಯಾವುದೋ ಸಾಲವನ್ನು ಅಪ್ಲೈ ಮಾಡಿದ್ರಿ ಬ್ಯಾಂಕಲ್ಲೋ ಮತ್ತೊಂದರಲ್ಲೋ, ಸಹಕಾರಿಯಾಗುವಂಥ ಸ್ಥಿತಿ ಉಂಟು ಅಂತ ಹೇಳ್ತದೆ. ಏನು ವಸ್ತ್ರಾಭರಣ ಖರೀದಿ ಮಾಡಬೇಕು, ಅದಕ್ಕೆ ಸ್ವಲ್ಪ ಸಹಕಾರಿಯಾಗಿ ನಿಂತಿದೆ ಈ ವಾರ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪಿತ್ತದೋಷ, ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಕ್ಯಾನ್ಸರಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಬಿಳಿ ರಕ್ತ ಕಣ, ವಿಟಮಿನ್ ಡಿ, ವಿಟಮಿನ್ B12 ಈ ಕಂಟೆಂಟ್ ಕಡಿಮೆ ಇರ್ತಕ್ಕಂಥವ್ರು ಸ್ವಲ್ಪ ಎಲ್ಲೋ ಸಮಸ್ಯೆಗೆ ಸಿಕ್ಕಾಕ್ಕೊಳ್ಳಬಹುದು. ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆಹಾರ ನಿಯಮಿತವಾಗಿ ಮಾಡೋದಿಲ್ಲ, ಅಥವಾ ಉಷ್ಣ ಹೀಟ್ ಜಾಸ್ತಿ ಮಾಡುವಂಥ ಆಹಾರವನ್ನು ಹೆಚ್ಚಾಗಿ ಸ್ವೀಕರಿಸಿ ಆರೋಗ್ಯದ ಮೇಲೆ ಪರಿಣಾಮವನ್ನು ತಂದುಕೊಳ್ತೀರಿ. ಮತ್ತು ಡಸ್ಟ್ ಅಲರ್ಜಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಆಗಬಹುದು. ಅದು ಬಿಟ್ಟರೆ ಉದ್ಯೋಗದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಥಾವತ್ತು ಹೇಗೋ ಹಂಗೆ ನಡೀತಾ ಇರ್ತದೆ. ಉದ್ಯೋಗ ಬದಲಾವಣೆ ಅಷ್ಟೊಂದು ಉತ್ತಮವಲ್ಲ. ಪ್ರಯಾಣದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅಂಥ ತೊಂದರೆಗಳೇನು ಆಗೋದಿಲ್ಲ ಪ್ರಯಾಣ ಹೋಗುವಂಥವ್ರಿಗೆ. ಸಾಮಾನ್ಯವಾಗಿ ಈ ಕಂಡೀಷನ್ಸ್ ಇದೆ. ಮತ್ತು ವಿದ್ಯಾಭ್ಯಾಸ ಮಂದತ್ವ, ಮರವು ಜಾಸ್ತಿ ಇರ್ತದೆ. ಮತ್ತು ತಾಯಿ ಆರೋಗ್ಯ ವ್ಯತ್ಯಾಸ, ಅಥವಾ ತಾಯಿಗೆ ನೋವಾಗುವಂಥ ರೀತಿಯಲ್ಲೇನೋ ನಿಮ್ಮ ಒಂದು ವರ್ತನೆಗಳಿರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಜಾಗ್ರತೆ ಮೀನರಾಶಿನವರು.
ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಆಲ್ಮೋಸ್ಟ್ 3-4 ತಿಂಗಳು ಇದನ್ನು ಆದಷ್ಟು ಕಂಟಿನ್ಯೂ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಪ್ರತಿ ಮಂಗಳವಾರ ತಪ್ಪದೇ ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡ್ತಕ್ಕಂಥದ್ದು. ಆಲ್ಮೋಸ್ಟ್ ನನಗನ್ಸಿದ ಪ್ರಕಾರ ಜುಲೈವರೆಗೆ ಇದನ್ನು ಕಂಟಿನ್ಯೂ ಮಾಡಿ ನೀವು. ಜುಲೈವರೆಗೆ ಅಟ್ಲೀಸ್ಟ್ ಜೂನ್ವರೆಗಂತೂ ಇದನ್ನು ಮಾಡಲೇಬೇಕು ನೀವು ಆದಷ್ಟು. ಯಾಕಂದರೆ ನಿಮ್ಮ ಕಂಡೀಷನ್ಸ್ ಹಂಗಿದೆ. ಕುಜ ಸ್ವಲ್ಪ ಮುಂದಕ್ಕೆ ಹೋದರೆ ಸ್ವಲ್ಪ ಬಚಾವಾಗ್ತೀರಿ. ಕುಜ ಸ್ವಲ್ಪ ನೀಚನಾಗಿ ಕುಳಿತಿರೋದ್ರಿಂದ ನಿಮಗೆ ಇಕ್ಕಟ್ಟೆ ಸಿಕ್ಕಾಕ್ಕೊಳ್ತೀರಿ. ಅವನು ಸ್ವಲ್ಪ ಬದಲಾವಣೆ ಆಯಿತು ಅಂತಂದರೆ ನಿಮಗೆ ಒಳ್ಳೆಯ ದಿವಸಗಳು ಬರೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥದ್ದೇನಿಲ್ಲ. ಗುರುಬಲ ಇಲ್ಲ ಅಂದ್ರೂ ಕೂಡ ಸ್ವಲ್ಪ ನಿಮಗೆ ಕುಜ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಯನ್ನು ತರಬಹುದು. ಹಾಗಾಗಿ ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡಿ, ಸಾಧ್ಯವಾದರೆ ಅಲ್ಲಿ ಒಂದು 21 ನಿಮಿಷ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿಕೊಂಡು ಬರತಕ್ಕಂಥ ಪ್ರಯತ್ನ ಮಾಡಿ. ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಚಿಂತೆ ಮಾಡುವಂಥದ್ದು ಬೇಡ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.